ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಇಡ್ತಾ ಹೋಗ್ತೇನೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತ ಒಂದು ಬಹುದೊಡ್ಡ ಆರೋಪವನ್ನು ಮಾಡಿದ್ದಾನೆ, ಕೋರ್ಟ್ ಮೆಟ್ಟಿಲೇರಿದ್ದಾನೆ. ವಿಚಾರ ಏನು ಅಂತ ಹೇಳಿದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದಂಥವರು ಯಾರು, ಸುಮ್ಮನೆ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಕ್ಷೇತ್ರದ ವಿರುದ್ಧ ಕಾನ್ಸ್ಪಿರಸಿ ಮಾಡಿದಂಥವರು ಯಾರ್ಯಾರು ಅನ್ನುವಂಥ ವಿಚಾರವನ್ನ ನಾನು SIT ಅಧಿಕಾರಿಗಳ ಮುಂದೆ ಹೇಳಿದ್ದರೂ ಕೂಡ, ದಾಖಲೆ ಸಮೇತ ಹೇಳಿದ್ದರೂ ಕೂಡ, ಷಡ್ಯಂತ್ರ ರೂಪಿಸಿದವರ ವಿರುದ್ಧ ಇನ್ನೂ ಯಾಕೆ ಕ್ರಮ ಆಗಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ ಚಿನ್ನಯ್ಯ. ಇವತ್ತು ಚಿನ್ನಯ್ಯ ಏನಿ ಬುರುಡೆ ಗ್ಯಾಂಗ್ ಅಂತ ಕರೆಸ್ಕೊಂಡಿತ್ತಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್, ಮೇಲಾಗಿ ಯೂಟ್ಯೂಬರ್ಸ್ಗಳಾದಂಥ MD ಸಮೀರ್ ಮತ್ತು ಕುಡ್ಲಾ ರಾಂಪೇಜ್ನ ಅಜಯ್ ಅಂಚನ್, ಇವರುಗಳೆಲ್ಲರ ವಿರುದ್ಧವಾಗೂ ಕೂಡ ಆತ ಬಹುದೊಡ್ಡ ಆರೋಪವನ್ನು ಮಾಡಿದ್ದಾನೆ. ಇವರುಗಳೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂಥವರು. ಇವರುಗಳಿಗೆ 200 ಕೋಟಿ ರೂಪಾಯಿ ಕೇರಳದಿಂದ ಹಣ ಸಂದಾಯ ಆಗಿದೆ. ಅದರಲ್ಲಿ ನನಗೆ 50 ಲಕ್ಷ ರೂಪಾಯಿಯನ್ನ ಕೊಡ್ತೇನೆ ಅನ್ನುವಂತಹ ಒಂದು ಆಮಿಷವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ನನಗೆ ಒಡ್ಡಿದ್ದರು. ನಾನು ಹಣದ ಆಸೆಗಾಗಿ ಒಪ್ಪಿಕೊಂಡಿದ್ದೆ. ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಜೊತೆಗೆ ಅವರು ಬೈದು ಹೊಡೆದು ಎಲ್ಲವೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ನನಗೆ ಒಂದು ಬಾರಿ ಅಂತೂ ಮಹೇಶ್ ಶೆಟ್ಟಿ ತಿಮರೋಡಿ ಚಾಕುವಿನಿಂದ ಚುಚ್ಚೋದಕ್ಕೆ ಬಂದಿದ್ರು. ನಾನು ತಪ್ಪಿಸ್ಕೊಂಡಿದ್ದೆ. ಎಷ್ಟೋ ಸಂದರ್ಭ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೇನೆ ಅಂತೆಲ್ಲ ಆರೋಪ ಮಾಡಿದ್ದಾರೆ ಚಿನ್ನಯ್ಯ. ಇದರ ಜೊತೆಗೆ ಅವರು ಏನು ಕೋರ್ಟ್ಗೆ ಹಾಜರಾದ್ನಲ್ಲ ಚಿನ್ನಯ್ಯ ಮಾಸ್ಕ್ ಹಾಕೊಂಡು, ಮಾಸ್ಕ್ ಒಳಗಡೆ ಒಂದು ಸ್ಪೀಕರ್ ಇತ್ತಂತೆ, ಆತನಿಗೆ ಮಾತ್ರ ಕೇಳಿಸುವಂತ ರೀತಿಯಲ್ಲಿ ಸ್ಪೀಕರ್ ಇತ್ತಂತೆ. ಸ್ಪೀಕರ್ನಲ್ಲಿ ಆತ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಆತನಿಗೆ ಪ್ರತಿಯೊಂದು ಸೂಚನೆಯು ಆ ಸ್ಪೀಕರ್ ಮುಖಾಂತರ ಬರ್ತಾ ಇತ್ತಂತೆ. ಅಂದ್ರೆ ಆತ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಏನನ್ನ ತೋರಿಸ್ಬೇಕು, ಏನು ಹೇಳಬೇಕು, ಎಲ್ಲವೂ ಕೂಡ ಸ್ಪೀಕರ್ ಮುಖಾಂತರ ಆತನಿಗೆ ಗೈಡ್ ಮಾಡಲಾಗ್ತಾ ಇತ್ತಂತೆ. ಮತ್ತು ಯೂಟ್ಯೂಬರ್ಗಳು ಅಂತ ಏನ್ ಅನ್ಸ್ಕೊಂಡಿದಾರಲ್ಲ, ಯೂಟ್ಯೂಬರ್ಗಳು ತೋರಿಸಿದ್ದಂತಹ ಜಾಗವನ್ನೇ ಈತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ SIT ಅಧಿಕಾರಿಗಳಿಗೆ ತೋರಿಸಿದ್ದಂತೆ. ಅವರು ಹೇಳಿದಂತೆಯೇ ನಾನು ಕೇಳಿದ್ದೇನೆ. ಯೂಟ್ಯೂಬರ್ಸ್ಗಳ ಬಹುದೊಡ್ಡ ಪಾತ್ರ ಇದೆ. ಸುಮ್ಮನೆ ಮನಸ್ಸಿಗೆ ಇಚ್ಛೆ ಬಂದಂತೆ, ಮನಸ್ಸಿಗೆ ಬಂದಂತೆ ಎಲ್ಲ ಕೂಡ ಇವರು ವಿಡಿಯೋಗಳು ಮಾಡ್ಕೊಂಡ್ಬಿಟ್ರು, ಏನೇನೋ ಮಾತಾಡಿಸಿದ್ರು, ಏನೇನೋ ಹೇಳಿದ್ರು, ಇಲ್ಲದೆ ಇರುವಂತಹ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು. ನನಗೆ ಧರ್ಮಾಧಿಕಾರಿಗಳ ವಿರುದ್ಧ ಹೇಳಿಕೆಯನ್ನ ಕೊಡೋದಕ್ಕೆ, ಧರ್ಮಸ್ಥಳದ ವಿರುದ್ಧ ಹೇಳಿಕೆಯನ್ನ ಕೊಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪಿಲ್ಲ ಅನ್ನುವಂಥ ಒಂದು ವಿಚಾರವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತ ಅರ್ಜಿಯಲ್ಲಿ ಚಿನ್ನಯ್ಯ ಹೇಳಿರುವಂತದ್ದು. ಇದರಲ್ಲೇ ಗೊತ್ತಾಗ್ತಾ ಇದೆ, ಇದು ಬೇಕಂತಲೇ ಯಾರೋ ಅನ್ಯ ಧರ್ಮೀಯರ ಕುಮ್ಮಕ್ಕಿಗೆ ಒಳಗಾಗಿ ಹಿಂದೂಗಳ ನಂಬಿಕೆ ಶ್ರದ್ಧಾ ಕೇಂದ್ರವಾಗಿರುವಂತಹ ಧರ್ಮಸ್ಥಳದ ಮೇಲೆ ಅದರ ಅಧಿಕಾರಿಗಳು, ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗಡೆಯವರ ಮೇಲೆ ಬೇಕಂತಲೇ ಮಾಡಿರುವಂತಹ ಪ್ಯೂರ್ ಕಾನ್ಸ್ಪಿರಸಿ, ಷಡ್ಯಂತ್ರ. ಈಗ ಇವರ ಬಣ್ಣ ಬಯಲಾಗ್ತಾ ಇದೆ. ಇಷ್ಟು ದಿವಸ ಹೀಗೆ ಹೀಗೆ ಸೌಜನ್ಯ ಅನ್ನುವಂತ ಹುಡುಗಿಯನ್ನ ಮುಂದಿಟ್ಟುಕೊಂಡು ಆಕೆಯನ್ನ ಇವರುಗಳು ಬಳಸ್ಕೊಂಡು ಬಂಡವಾಳ ಮಾಡಿಕೊಂಡು ಅವರ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ರು. ಅದಾದ ನಂತರ ಮುಂದುವರೆದು ಇವರು ಎಷ್ಟೋ ವರ್ಷಗಳಿಂದ ಈ ರೀತಿಯಾಗಿ ಕೊಲೆಗಳಾಗಿದ್ದಾವೆ, ಅಲ್ಲಿ ಸ್ಮಶಾನ ಇರಲಿಲ್ಲ, ಈತನೇ ಎತ್ಕೊಂಡು ಹೋಗಿ ಹೂತಾಕಿದ್ದಾನೆ, ಈ ರೀತಿಯಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳು, ಅಪ್ರಾಪ್ತ ಬಾಲಕಿಯರ ಕೊಲೆ ಅತ್ಯಾಚಾರ ಆಗಿದೆ. ಇಷ್ಟೆಲ್ಲವೂ ಧರ್ಮಸ್ಥಳದಲ್ಲಿ ಆಗಿದೆ. ಇದನ್ನ ಮಾಡಿಸಿದಂತವರು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು, ಅವರ ತಮ್ಮನ ಮಗನೇ ಸೌಜನ್ಯ ಅತ್ಯಾಚಾರ ಆಗಿದ್ದು. ಈ ರೀತಿಯಾಗಿ ಬೇರೆ 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 ರೀತಿಯಲ್ಲಿ ಇದನ್ನೂ ಒಪ್ಪಿಕೊಂಡು ಮುಂದುವರೆಸಿದಂತವರು ಸೌಜನ್ಯ ಕುಟುಂಬಸ್ಥರು, ಅವರ ತಾಯಿ ಕುಸುಮಾವತಿ, ಅವರ ಮಾವ ವಿಠಲ್ ಗೌಡ, ಜಯಂತ್, ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಈ 4 ಜನ ಏನಿದ್ದಾರಲ್ಲ, ಇವರಿಗೆ ಸೋಷಿಯಲ್ ಮೀಡಿಯಾ ಪ್ರಚಾರ ಅಂದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ತಗೊಳ್ಳಿಲ್ಲ, ಇವರು ಧರ್ಮಸ್ಥಳದ ಪರವಾಗಿದ್ದಾರೆ ಅನ್ನುವಂಥದ್ದನ್ನು ಬಿಂಬಿಸಿ ಇವರುಗಳು, ಅಂದರೆ ಯೂಟ್ಯೂಬರ್ಗಳು ಏನ್ ಮಾಡಿದ್ರಲ್ಲ ಸುದ್ದಿಯನ್ನ, ಅದೆಲ್ಲವನ್ನೂ ಕೂಡ ನಿಜ ಅನ್ನುವಂತ ರೀತಿಯಲ್ಲಿ AI ಬಳಸಿಕೊಂಡು ಕಣ್ಣಿಗೆ ಕಟ್ಟುವ ರೀತಿಯೆಲ್ಲ ವಿಡಿಯೋಗಳು ಮಾಡಿದ್ರು. ಇದೇ ಅಜಯ್ ಅಂಚನ್, ಇದೇ MD ಸಮೀರ್, ಇವರೆಲ್ಲರ ವಿರುದ್ಧವೂ ಕೂಡ ಈಗ ಚಿನ್ನಯ್ಯ ದಾಖಲೆ ಸಮೇತ, ಪ್ರೂಫ್ ಸಮೇತ ಈಗ ಆರೋಪವನ್ನು ಮಾಡ್ತಾ ಇದ್ದಾನೆ. ಷಡ್ಯಂತ್ರವನ್ನು ಮಾಡಿದಂಥವ್ರು ಇವರೇ, ಇನ್ನೂ ಕೂಡ ಯಾಕೆ ಇವರನ್ನ ಅರೆಸ್ಟ್ ಮಾಡಿಲ್ಲ, ಇವರುಗಳ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾನೆ ಹೈಕೋರ್ಟ್ಗೆ.
ಇದಾದ ನಂತರ ಕೋರ್ಟ್ ಕೂಡ ಪ್ರಶ್ನೆ ಮಾಡಿರುವಂಥದ್ದು SIT ಅಧಿಕಾರಿಗಳಿಗೆ, ಯಾಕೆ ನೀವು ವರದಿಯನ್ನು ಸಲ್ಲಿಸೋದಕ್ಕೆ ವಿಳಂಬ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗ SITಯ ತನಿಖೆಯನ್ನು ಮುಗಿಸಿ ಇದು ಏನು ಆರೋಪ ಕೇಳಿಬಂದಿದೆ ಇದರ ವಿಚಾರವಾಗಿ ಅಂತಿಮವಾದಂತಹ ವರದಿಯನ್ನ ಕೊಡಿ ಅಂತ ಈಗ ಕೋರ್ಟ್ ಕೂಡ SIT ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಇದು ಎಲ್ಲೋ ಒಂದು ಕಡೆ ಬುರುಡೆ ಗ್ಯಾಂಗ್ಗೆ ಈಗ ಮತ್ತೊಮ್ಮೆ ನಡುಗಿಸುವಂತಹ ಸಂದರ್ಭವನ್ನ ಸೃಷ್ಟಿ ಮಾಡಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.